ಮೋದಿಜಿಯವರು ಈ ದೇಶದ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ. ಶಿರಸಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪಟಾಕಿ ಸುರಿಮಳೆ. ಮೋದಿಜಿಯವರು ಈ ದೇಶದ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತೆ ಶಿರಸಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸುರಿಮಳೆ ಸುರಿಸಿದರು. ಮರಾಠಿಕೊಪ್ಪ, ಹಳೆ ಬಸ್ ನಿಲ್ದಾಣ, ಶಿವಾಜಿ ಚೌಕ್ ಸೇರಿದಂತೆ ಹಲವೆಡೆ ಪಟಾಕಿ ಸದ್ದು ಮಾರ್ದನಿಸತೊಡಗಿತು. ಈ ಸಂದರ್ಭದಲ್ಲಿ ಮಾತನಾಡಿರುವ ನಂದನ್ ಸಾಗರ್, ಬಿಜೆಪಿ ಗೆಲುವು ಕಾಂಗ್ರೆಸ್ಸಿಗರಿಗೆ ಮುಟ್ಟಿ ನೋಡುವ ಅನುಭವ ನೀಡಿದೆ ಎಂದಿದ್ದಾರೆ. ಭಾರತೀಯ ಜನತಾ ಪಕ್ಷ ಕ್ಷೇತ್ರ ಅದನ್ನು ಏನು ಅಂತ ಹೇಳಿ ಈ ಎಂಪಿ ಚುನಾವಣೆಯಲ್ಲಿ ಈ ಕ್ಷೇತ್ರದ ಜನ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಮರಾಠಿಕೊಪ್ಪ ಜನ 1268 ಮತಗಳ ಮುನ್ನಡೆಯನ್ನ ನಮ್ಮ 71, 72 ಬೂತು ಮತ್ತು 3ನೇ ವಾರ್ಡು, 4ನೇ ವಾರ್ಡು, 5ನೇ ವಾರ್ಡು, 6ನೇ ವಾರ್ಡು ಈ ಕಂಟಿನ್ಯೂ ವಾರ್ಡ್ಗಳಲ್ಲಿ ಮರಾಠಿಕೊಪ್ಪನೇ ಸೇರ್ಕೊ ಬರ್ತದೆ. ಇದು ಅಷ್ಟು ವಾರ್ಡಲ್ಲೂ ಒಂದೇ ಒಂದು ಓಟ ನಮಗೆ ಕಡಿಮೆ ಬೀಳಿಲ್ಲ. ಅಷ್ಟು ಓಟಿಂದ ಈ ಮರಾಠಿಕೊಪ್ಪ ಜನ ಲೀಡನ್ನು ಕೊಟ್ಟಿದ್ದಾರೆ. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಲೀಡನ್ನು ಸಾಧಿಸುತ್ತಿದ್ದೇವೆ ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅತ್ಯಂತ ದೊಡ್ಡ ಮೊತ್ತದ ಲೀಡಿಂದ ಆಚೆ ಬರಲಿಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ಶ್ರಮ ಇದೆ ಅದರಲ್ಲಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಬಂಧುಗಳೇ, ಇದೇ ರೀತಿಯಲ್ಲಿ ಬರ್ತಿರುವ ಮುಂದಿನ ಎಲ್ಲಾ ಚುನಾವಣೆಗೂ ಕಾಂಗ್ರೆಸ್ಸಿಗೆ ತಕ್ಕ ಉತ್ತರವನ್ನು ಕೊಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ಭಾರತೀಯ ಜನತಾ ಪಕ್ಷದ ಚುನಾವಣೆಯಲ್ಲಿ ನಗರಸಭೆ ಚುನಾವಣೆ ಇರ್ಬೋದು, ಮುಂದಿನ MLA ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ತಟ್ಟಿ ನೆನೆಸ್ಕೊಳ್ಬೇಕು. ಏನು ಭಾರತೀಯ ಜನತಾ ಪಕ್ಷ ಅನ್ನೋದನ್ನ ಮುಂದಿನ ದಿನದಲ್ಲಿ ನಮ್ಮ ಕಾರ್ಯಕರ್ತರು ತೋರಿಸ್ಕೊಡ್ತಾರೆ ಅಂತಲೇ ಹೇಳಿ, ನೂತನ ಕಟ್ಟಡಕ್ಕೆ ಶ್ರೀ ಗುರುಸಿದ್ದೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸ್ಥಳಾಂತರ. ಬಣ್ಣದ ಮಠದ ಸಾಂಸ್ಕೃತಿಕ ಭವನ ಕಾಂಪ್ಲೆಕ್ಸ್ಗೆ ಶಿಫ್ಟ್. ಈ ಹಿಂದೆ ಬಣ್ಣದ ಮಠದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಗುರುಸಿದ್ದೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಭಾನುವಾರ ಬಣ್ಣದ ಮಠದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸುವುದರ ಮೂಲಕ ಬಣ್ಣದ ಮಠದ ಸಾಂಸ್ಕೃತಿಕ ಭವನ ಕಾಂಪ್ಲೆಕ್ಸ್ಗೆ ಸ್ಥಳಾಂತರಗೊಂಡಿತು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು, ಯಾವುದೇ ಸೊಸೈಟಿ ಅಥವಾ ಬ್ಯಾಂಕ್ಗಳಾಗಿರಬಹುದು, ಅದರ ಉದ್ದೇಶ ಗ್ರಾಹಕರಿಗೆ ಕೇವಲ ಸಾಲ ಕೊಡುವುದಷ್ಟೇ ಅಲ್ಲದೆ ಸಾಲಗಾರರ ಶ್ರೇಯೋಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಒಂದು ಸೊಸೈಟಿ ಮತ್ತು ಬ್ಯಾಂಕಿನ ಯಶಸ್ಸಿನ ಹಿಂದೆ ಅದರ ಆಡಳಿತ ಮಂಡಳಿ ಹಾಗೂ ಅದರ ಸಿಬ್ಬಂದಿ ಪ್ರಾಮಾಣಿಕತನದ ಸೇವೆ ಪ್ರಮುಖ ಪಾತ್ರ ವಹಿಸುತ್ತದೆ. ಅದರಂತೆ ಶ್ರೀ ಗುರುಸಿದ್ದೇಶ್ವರ ಸೊಸೈಟಿ ತನ್ನ ಪ್ರಾಮಾಣಿಕ ಸೇವೆಯಿಂದಾಗಿ ಗ್ರಾಹಕರ ಪ್ರೀತಿಗೆ ಪಾತ್ರವಾಗಿ ಲಾಭದತ್ತ ಮುನ್ನಡೆಯುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸೊಸೈಟಿ ಅಧ್ಯಕ್ಷ SP ಹಿರೇಮಠ್, ಉಪಾಧ್ಯಕ್ಷ ಶಿವಾನಂದ ತಿಮ್ಮಣ್ಣನವರ್ ಹಾಗೂ ನಿರ್ದೇಶಕರು ವೀರಶೈವ ಸಮಾಜದ ಮುಖಂಡ KS ಶೆಟ್ಟರ್, ಅರ್ಬನ್ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಆರತಿ ಶೆಟ್ಟರ್, TSS ನಿರ್ದೇಶಕ GV ಜೋಶಿ, ಕೊಪ್ಪಲತೋಟ ಗಿರೀಶ್ ಭಟ್ ಇತರರು ಇದ್ದರು. ಯೋಗ ಮಂದಿರದಲ್ಲಿ ಸಂಪನ್ನಗೊಂಡ ಧ್ಯಾನ ಜ್ಞಾನಕ್ಕಾಗಿ ಕಾರ್ಯಕ್ರಮ. ಇಲ್ಲಿಯ ಯೋಗ ಮಂದಿರದಲ್ಲಿ ನಡೆದ ಧ್ಯಾನ ಕಾರ್ಯಕ್ರಮವನ್ನು ಯೋಗ ಗುರುಗಳಾದ ಪ್ರೇಮನಾಥ್ ನಡೆಸಿಕೊಟ್ಟರು. ಯೋಗ ಧ್ಯಾನದ ಬಗ್ಗೆ ಮಾಹಿತಿ ನೀಡಿದ ಅವರು, ಯೋಗ ಧ್ಯಾನದಿಂದ ಆಗುವ ಲಾಭ, ಆರೋಗ್ಯ ವೃದ್ಧಿ, ಮನಃಶಾಂತಿ, ಮಾನಸಿಕ ಸಮತೋಲನ ಹೀಗೆ ಹಲವು ಆಯಾಮದಲ್ಲಿ ಅದರ ಪರಿಣಾಮವನ್ನು ಪರಿಣಾಮಕಾರಿಯಾಗಿ ವಿವರಿಸಿದರು. ಆತ್ಮವು ಹೇಗೆ ತನ್ನ ಕೆಲಸ ಕಾರ್ಯವನ್ನು ನಿರ್ವಹಿಸುತ್ತದೆ. ಲೋಕದಲ್ಲಿ ಹೆಣ್ಣು ತುಂಬಾ ಕಷ್ಟವೆಂದು ಕೊರಗುವುದನ್ನು ನಾನು ಗಮನಿಸಿದ್ದೇನೆ. ಆದರೆ ತಾಯಿಯ ಸ್ಥಾನ, ಹೆಣ್ಣಿನ ಮಹತ್ವ ಹಾಗೂ ಜೀವನದ ಸಾರ್ಥಕತೆ ಯಾವುದರಲ್ಲಿದೆ ಎಂಬುದನ್ನು ಆಧಾರ ಸಹಿತ ಧ್ಯಾನದ ಮೂಲಕ ಹೇಗೆ ಸಾಧಿಸಲ್ಪಟ್ಟಿದೆ ಎಂಬುದನ್ನು ತಿಳಿಸಿದರು. ಜಗತ್ತಿನಲ್ಲಿ ಸ್ನೇಹ ಜೀವಿಯಾಗುವುದು ಬದುಕಿನ ಸಾರ್ಥಕತೆ. ಎಲ್ಲವೂ ಸಹ ಜನರನ್ನು ಗಳಿಸುವುದರಲ್ಲಿಯೇ. ಜನರಿಗೆ ಇಂದಿನ ದಿನ ಅದರ ಅಗತ್ಯ ತುಂಬಾ ಇದೆ. ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಧ್ಯಾನ ಮಾಡುವ ಅಭ್ಯಾಸವನ್ನು ಪ್ರತಿದಿನ ಬೆಳೆಸಿಕೊಂಡರೆ ಅದೊಂದು ಉತ್ತಮ ಹವ್ಯಾಸ. ಇದನ್ನು ಎಲ್ಲರೂ ಅಳವಡಿಸಿಕೊಂಡು ದೈವತ್ವವನ್ನು ಅಳವಡಿಸಿಕೊಳ್ಳೋಣ ಎಂದು ಸಂದೇಶ ನೀಡಿದರು. ಯೋಗದಲ್ಲಿ ವಿಶೇಷ ಸಾಧನೆ ಮಾಡಲಿರುವ ಶುಭಾ ವಿ ಹೆಗಡೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಯೋಗದ ಮಹತ್ವ ವಿವರಿಸಿದರು. ಈ ಸಂದರ್ಭದಲ್ಲಿ ಮಾತೃ ಮಂಡಳಿ ವತಿಯಿಂದ ಶುಭಾ ವಿ ಹೆಗಡೆ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯದರ್ಶಿ CS ಹೆಗಡೆ ವಂದನಾ ಅರ್ಪಣೆ ಮಾಡಿದರು. ಸುಮಾರು 100ಕ್ಕೂ ಅಧಿಕ ಧ್ಯಾನಾರ್ಥಿಗಳು ಭಾಗವಹಿಸಿ ಯೋಗ ಧ್ಯಾನದ ಉಪಯೋಗ ಪಡೆದುಕೊಂಡರು. ಕೃಷಿ ಇಲಾಖೆಯಿಂದ ಮಣ್ಣು ಪರೀಕ್ಷೆ, ಫಲವತ್ತತೆಯ ಮಾಹಿತಿಯಿಂದ ರೈತರ ಸಮುದಾಯಕ್ಕೆ ಅನುಕೂಲ, ಬೇಸಾಯಕ್ಕೆ ಸಹಕಾರಿ. ಮಣ್ಣಿನಲ್ಲಿ ಪೋಷಕಾಂಶ ತಿಳಿಯಲು ಕೃಷಿ ಇಲಾಖೆ ಜಿಲ್ಲೆಯ 10,000 ರೈತರ ಹೊಲದ ಮಣ್ಣನ್ನು ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಿದ್ದು, ಕೆಲ ದಿನಗಳಲ್ಲಿಯೇ ಪರೀಕ್ಷೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಇದು ಬೆಳೆಯ ಇಳುವರಿಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ.
ಉತ್ತರ ಕನ್ನಡ ಜಿಲ್ಲೆ ರೈತಾಪಿ ವಲಯಕ್ಕೆ ಹೆಸರುವಾಸಿಯಾಗಿದ್ದರೂ ಕೃಷಿ ಭೂಮಿಯ ಮಣ್ಣಿನಲ್ಲಿರುವ ಸತ್ವದ ಬಗ್ಗೆ ಮಾಹಿತಿ ಸಿಕ್ಕರೆ ರೈತರಿಗೂ ಅನುಕೂಲ. ಇದರಿಂದ ಕೃಷಿ ಇಲಾಖೆ ಕೈಗೊಂಡ ಮಣ್ಣು ಪರೀಕ್ಷೆಯ ನಿರ್ಧಾರದಿಂದ ರೈತರ ಹೊಲದ ಮಣ್ಣಿನಲ್ಲಿ ಯಾವ ಪೋಷಕಾಂಶದ ಕೊರತೆ ಇದೆ, ಹೆಚ್ಚಿನ ಇಳುವರಿಗೆ ಯಾವ ಕ್ರಮ ಕೈಗೊಳ್ಳಬೇಕು ಎಂಬೆಲ್ಲ ಮಾಹಿತಿ ಶೀಘ್ರವೇ ಜಿಲ್ಲೆಯ ಹಲವು ರೈತರಿಗೆ ಕೈ ಸೇರಲಿದೆ. ಕೃಷಿ ಇಲಾಖೆ ಪ್ರತಿ ಪಂಚಾಯಿತಿಯ ಇಳುವರಿ ಕಡಿಮೆ ಬರುವ 1 ಅಥವಾ 2 ಹಳ್ಳಿಗಳನ್ನು ಮಣ್ಣು ಪರೀಕ್ಷೆಗೆ ಆಯ್ಕೆ ಮಾಡಿಕೊಂಡಿದೆ. ಈ ಹಳ್ಳಿಗಳ ಪ್ರತಿ ಸರ್ವೆ ನಂಬರ್ ಕ್ಷೇತ್ರದಿಂದ ಕೃಷಿ ಇಲಾಖೆಯ ಅಧಿಕಾರಿಗಳೇ ಆಗಮಿಸಿ ಮಣ್ಣು ಸಂಗ್ರಹಣೆ ಮಾಡಿ ಪರೀಕ್ಷೆಗೆ ಒಯ್ದಿದ್ದಾರೆ. ಭತ್ತ ಮತ್ತು ಮೆಕ್ಕೆಜೋಳ ಇನ್ನಿತರ ಬೆಳೆಗಳಲ್ಲಿ 3 ಅಡಿ ಆಳದ ಮಣ್ಣನ್ನು ಕೊರೆದು ಮಾದರಿ ಸಂಗ್ರಹಿಸಿ ಪರೀಕ್ಷಿಸಲಾಗುತ್ತಿದ್ದರೆ, ತೋಟಗಾರಿಕಾ ಬೆಳೆ ಇರುವ ಭೂಮಿಯಿಂದ 3 ಅಡಿಗಿಂತಲೂ ಆಳದ ಮಣ್ಣನ್ನು ಸಂಗ್ರಹಿಸಿದ್ದಾರೆ. ಈಗಾಗಲೇ ನಡೆಸಲಾಗಿರುವ ಪರೀಕ್ಷೆಯಲ್ಲಿ ಜಿಲ್ಲೆಯ ಎಲ್ಲೆಡೆ ಮಣ್ಣಿನಲ್ಲಿ ಸುಣ್ಣದ ಕೊರತೆ ಕಂಡು ಬಂದಿದೆ. ಸಂಪೂರ್ಣ ಫಲಿತಾಂಶ ಬಂದ ಬಳಿಕ ರೈತರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ ಎಂದು ಅಂದಾಜಿಸಲಾಗಿದೆ.